Audio Jungle. Audio Jungle. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಒಂದು ಸ್ವಾಮಿ. ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಬಹಳಷ್ಟು ಡೊನೇಷನ್ ತೊಗೊಂಡ್ಬಿಡ್ತಾರೆ, ಫೀಸು ಜಾಸ್ತಿ ತೊಗೊಂಡ್ಬಿಡ್ತಾರೆ, ನಮ್ಮ ಮಕ್ಕಳನ್ನ ಓದಿಸೋಕ್ಕಾಗಲ್ಲ ಅಂತಕ್ಕಂಥ ಏನು ನಾಗರಿಕರಿಗೆ ಇಲ್ಲೊಂದು ಶಾಲೆಯನ್ನು ನಾನು ವಿಸಿಟ್ ಮಾಡಿರ್ತಕ್ಕಂಥದ್ದು. ಬಹುಶಃ ಇವತ್ತು ಭಾಳಷ್ಟು ಬಡ ಕುಟುಂಬ, ಏನು ಒಂದು ಒಪ್ಪತ್ತು ಇಲ್ಲದ್ರೂ ಕೂಡ ಅಂಥ ಒಂದು ಸ್ಥಿತಿಯಲ್ಲಿ ಓದಿರ್ತಕ್ಕಂಥ ಒಂದು ಮಕ್ಕಳು ಏನಿದ್ದಾರೆ ಅಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಒಂದು ಆಂಗ್ಲ ಮಾಧ್ಯಮ ಶಾಲೆಗೆ ನಾನು ವಿಸಿಟ್ ಮಾಡಿದ್ದೀನಿ. Sri Chanakya Public English Medium School, All Daraji. Hi children, hi magic words. Thank you. Sorry. Welcome. Hi Giri Nandini Nandita Medini Vishwa Vinodini Nandanude Girivara Vinde Shirojini Vashi Vishnu Virashini Vishnude. ಮುಖ್ಯಾಂಶಗಳು ಕರ್ನಾಟಕದ ಮಕ್ಕಳು ಹಿಂದೆ ಹೂವಲ್ಲಿಗೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಹನಿ ಮುಟ್ಟದೇನು. Hi children. Game start. In. Out. In. Out. In. In. Out. ಏನು ಸರ್, ಆಂಗ್ಲ ಮಾಧ್ಯಮ ಶಾಲೆ ಅಂದರೆ ಏನು ಬಡವ್ರು ನಡ್ಸೋಕ್ಕಾಗಲ್ಲ ಬಿಡಿ ಸರ್, ಸಂಸ್ಥೆ ಒಳ್ಳೆ ದುಡ್ಡು ಮಾಡಿರ್ತಾರೆ ಸರ್. ಸ್ನೇಹಿತರೆ, ಇವತ್ತು ದುಡ್ಡಿಲ್ದರೂ ಕೂಡ ನಾನು ಕೂಡ 4 ಜನಕ್ಕೆ ಸಹಾಯ ಮಾಡಬಲ್ಲೆ, ನಾವು ಕೂಡ ಬಡ ಕುಟುಂಬದ ಮಕ್ಕಳಿಗೆ ವಿದ್ಯಾದಾನ ಮಾಡಬಲ್ಲೆ ಅನ್ನೋ ದೃಷ್ಟಿಯಿಂದ ಇಬ್ಬರು ದಂಪತಿಗಳು ಇವತ್ತು ಚಿಕ್ಕ ಮಕ್ಕಳು LKG UKG ನರ್ಸರಿ ಪ್ರಾರಂಭ ಮಾಡಿರ್ತಕ್ಕಂಥ ಈ ದಂಪತಿಗಳು ಇವತ್ತು ಚಿಕ್ಕ ಮಕ್ಕಳಿಗೆ ಕೂಡ ಈ ಥರ ಎಲ್ಲ ಆಟದ ಸಾಮಾನುಗಳನ್ನು ಕೂಡ ಇಲ್ಲಿ ಅಳವಡಿಸಿದ್ದಾರೆ ಶಾಲೆಯಲ್ಲಿ. ಈ ಥರ ಬಾಲ್ಸ್ಗಳಿದೆ, ಬಾಲ್ಸು ಮಕ್ಕಳಿಗೆ ಮಾಡಿರ್ತಕ್ಕಂಥದ್ದು. ನಂತರ ಇಲ್ಲಿ ಒಂದು ಫೋಟೋ ತೋರಿಸ್ತೀನಿ ನಿಮಗೆ, ಇದು ಅದ್ಭುತ. ನಿಮಗೆ ಇದು ಯಾಕೆ ಫೋಟೋ ತೋರಿಸ್ತೇನೆ ಅಂದರೆ, ಸುಮಾರು 2016-17ರಲ್ಲಿ ಹೇಳಿರ್ತಕ್ಕಂಥ ಫೋಟೋಸ್. ಇದರಲ್ಲಿ ಮಕ್ಕಳು ಕೂಡ ಇದ್ದಾರೆ, ಟೀಚರ್ಸ್ ಕೂಡ ಇದ್ದಾರೆ. ಈ ಸಂಸ್ಥಾಪಕರು, ಈ ಶಾಲೆ ಮಾಡಿರ್ತಕ್ಕಂಥ ಸಂಸ್ಥಾಪಕರಿಗೆ ಈ ಫೋಟೋದಲ್ಲಿ ಇರ್ತಕ್ಕಂಥ ಮಕ್ಕಳು ಒಬ್ಬರದ್ದು ಹೆಸರು ಹೇಳ್ರಿ ಅಂತ ಕೇಳಿದೆ. ಬಹುಶಃ ಲೈನಿಂದ ಹಿಡಿದ್ಬಿಟ್ಟು ಎಲ್ಲರ ಹೆಸರು ಹೇಳಿದ್ರು ಅವರು. ಇವತ್ತು ಶಾಲೆ ಪ್ರಾರಂಭ ಮಾಡಿರ್ತಕ್ಕಂಥ ಸಂಸ್ಥಾಪಕರಿಗೆ ಮಕ್ಕಳು ಸಂಖ್ಯೆ ಎಷ್ಟಿದೆ, ಎಷ್ಟು ಸ್ಟ್ರೆಂತ್ ಇದೆ ಅಂತಂದರೆ ಬುಕ್ಕ ತೆಗೆದು ನೋಡ್ತಕ್ಕಂಥ ಅದೆಷ್ಟೋ ಶಾಲೆಗಳನ್ನ ಕಾರ್ಯಕ್ರಮ ನಿಮಗೆ ತೋರಿಸಿದ್ದೀನಿ. ಆದರೂ ಕೂಡ ಸಂಸ್ಥಾಪಕರಾಗಿ ಇವತ್ತು ಬರೀ ಶಾಲೆ ಆಡಳಿತವನ್ನೇ ನೋಡ್ಕೋಬೋದಾಗಿತ್ತು. ಅದರಲ್ಲಿಯೂ ಕೂಡ ಇವತ್ತು ಇಷ್ಟು ಮಕ್ಕಳು ಇಷ್ಟು ವರ್ಷ ಆದರೂ ಕೂಡ 5 ವರ್ಷ ಸತತ 5 ವರ್ಷ ಆದರೂ ಕೂಡ 1ರಿಂದ ಕೊನೆಯವರೆಗೂ ಕೂಡ ಮಕ್ಕಳ ಹೆಸರನ್ನ ಹೇಳ್ತಕ್ಕಂಥ ಸಂಸ್ಥಾಪಕಿ. ಬಹುಶಃ ಇದರಿಂದ ಏನು ಗೊತ್ತಾಗಿತ್ತು ಅಂದರೆ, ಇವತ್ತು ಶಾಲೆ ಪ್ರಾರಂಭ ಮಾಡಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳು ಕೂಡ ಅಲ್ಲಿಂದ ಇಲ್ಲಿವರೆಗೂ ಕೂಡ ಭಾಳಷ್ಟು ಕಲಿಕೆಯಲ್ಲಿ ಇವರಿಗೆ ಶಿಕ್ಷಣ ನಾವು ಕೊಡಬೇಕನ್ನೋ ದೃಷ್ಟಿಯಿಂದ ಸ್ವಂತ ಮಕ್ಕಳನ್ನ ನಾವು ಏನು ಹೆಸರನ್ನ ಇಟ್ಕೊಂಡು ನಾವು ಕರಿತೀವಿ, ಅದೇ ಥರನೇ ಅವರು ನೆನಪಲ್ಲಿ ಇಟ್ಕೊಂಡು ಇವತ್ತು ಇಷ್ಟು ಮಕ್ಕಳ ಹೆಸರನ್ನು ಕೂಡ ಹೇಳಿದ್ರು. ಸ್ನೇಹಿತರೆ, ಬಹುಶಃ ಇವತ್ತು ನಮ್ಮ ಸಂಡೂರು ಭಾಗದಲ್ಲಿ ಹಳೆ ದರ್ಜೆ ಗ್ರಾಮಕ್ಕೆ ನಾನು ಬಂದಿರತಕ್ಕಂಥದ್ದು. ಚಾಣಕ್ಯ ಪಬ್ಲಿಕ್ ಶಾಲೆಯಲ್ಲಿ ನಾನಿದ್ದೀನಿ. ಬಹುಶಃ Beef of
ವರ್ಷ ಆಯಿತು. ಸಣ್ಣ ಹೋಗಿದ್ದಾಗಲೂ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಹ್ಞೂ ಅವರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಟ್ಯೂಷನ್ ಸ್ಟಾರ್ಟ್ ಮಾಡಿದ್ರು. ಹ್ಞೂ ಆಮೇಲೆ ಅವ್ರು ಟೀಚಿಂಗ್ ಎಲ್ಲ ನೋಡಿ, ಅವ್ರ ಪ್ರವರ್ತನ ನೋಡಿ ಚೆನ್ನಾಗಿ ನೋಡ್ತಾ ಇದ್ವಿ. ಪ್ರವರ್ತನದೇನು ಇಲ್ಲ, ಅವ್ರು ಟೀಚಿಂಗ್ ಎಲ್ಲ ನೋಡಿ ಚೆನ್ನಾಗಾಯಿತು ಅಂತ ಸ್ಕೂಲ್ ಮಾಡೋಂತ ನಾವು ಸ್ವಲ್ಪ ಪ್ರೋತ್ಸಾಹ ಕೊಟ್ವಿ. ಹ್ಞೂ ಆಮೇಲೆ ಫೀಸಿಂದೆಲ್ಲ ಹೇಳಿದ್ರು ಹಿಂಗೆ ಅಂತ. ಈಗ 4,000 ಕಟ್ಟಿವಿ. ಟೀಚಿಂಗೆಲ್ಲ 1 ವರ್ಷ ನೋಡಿದ್ರೆ ಚೆನ್ನಾಗೈತೆ ಅಂತೇಳಿ ಮತ್ತೆ ನಮ್ಮ ಹುಡುಗಿನ ಸಣ್ಣ ಹುಡುಗಿನ ಕೂಡ ಮತ್ತೆ ಕಂಪ್ಲೇಂಟ್, ನಮ್ಮ ಪ್ರಾಪರ್ ಕಂಪ್ಲಿಯಿಂದ ಮತ್ತೆ ಸಣ್ಣ ಹುಡುಗಿನ ಕೂಡ ಇಲ್ಲ ಹಾಕಿವಿ ನಾವು, ಚೆನ್ನಾಗೈತೆ ಅಂತ. ಇದು ಸರ್ ನಮ್ಮ ಹುಡುಗ ಈ ಸ್ಕೂಲ್ ಸ್ಟಾರ್ಟ್ ಆದಾಗೆ ಹೇಳಿದ್ರು ಸರ್ ಇವರು, ಹಾಂ ನಾವು ಬೇರೆ ಕಡೆ ಹಾಕೋ ಬದಲು ಇಲ್ಲಿ ಹಾಕಿ ನೋಡಿ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿದ್ರೆ ನೀವು ಸ್ಟಾರ್ಟ್ ಮಾಡ್ರಿ, ಇಲ್ಲಿದ್ರೆ ಬೇರೆ ಕಡೆ ಸೇರಿಸ್ರಿ ಅಂತಂದ್ರು ಸರ್. ಹ್ಞೂ ನಮಗೆ ಕಲಿಕೆ ಚೆನ್ನಾಗಿತ್ತು ಸರ್, ಅದಕ್ಕೆ ಇಲ್ಲೇ ಸ್ಟಾರ್ಟ್ ಮಾಡ್ತೀವಿ ಸರ್. ಹಾಂ ಹೆಂಗೆ ತಿಳಿಸ್ತಾರ ಮೀಟಿಂಗ್ ನಿಮಗೆ ಯಾವ ಥರ ಇರಬೇಕು ಸ್ಕೂಲು ಹೇಳ್ರಿ ಅಂತ ಕೇಳ್ತಾರೆ ಸರ್. ಹಾಂ ನಾವು ಹಿಂಗೆ ಇದ್ರೆ ಚೆನ್ನಾಗಿ ಮೇಡಮ್ ಅಂತ ಹೇಳ್ತೀವಿ ಸರ್. ನಾವು ಹೇಳ್ದಂಗೆ ನಾವು ಹೇಳಕ್ಕಿಂತ ಚೆನ್ನಾಗೇ ನಡೆಸ್ಕೊಡ್ತಾರೆ ಸರ್. ಹಾಂ ಸೇಫ್ಟಿ ಇದೆ ಅನಿಸುತ್ತೆ ಸರ್ ಅದಕ್ಕೆ. ಹಾಂ ಏನು ಸೇಫ್ಟಿ ಇದೆ ಇಲ್ಲಿ? ರೋಡ್ ಸೈಡ್ ಇಲ್ಲ, ಊರ್ ಸೆಂಟ್ರ್ ಇದೆ, ಚೆನ್ನಾಗಿ ಹ್ಞೂ ಸೇಫ್ಟಿ ಇರ್ತಾವೆ. ಸೇಫ್ಟಿ ಇದ್ರೆ ಸಾಕು, ಓದೋದು ಬೇಡ ಮಕ್ಕಳು. ಚೆನ್ನಾಗಿ ಸ್ಟಡೀಸ್ ಎಲ್ಲ ಚೆನ್ನಾಗಿದೆ ಸರ್. ಹಾಂ ಏನೇನು ಓದ್ತಾರಮ್ಮ ನಿಮ್ಮ ಮಕ್ಕಳು? ಏನು ಚೇಂಜಸ್ ಆಗ್ಯಾರ ಮಕ್ಕಳು? ಎಲ್ಲ ಮಂತ್ಗೂ ನಾವು ಇದಕ್ಕೆ ರೀಡಿಂಗ್ ಚೆನ್ನಾಗಿಲ್ಲ, ರೀಡಿಂಗ್ ಮಾಡ್ತಾ ಇಲ್ಲ ಅಂದರೆ ಹೇಳಿದ್ರೆ ಸರಿ ಮಾಡ್ತಾರೆ. ಇದು ಆಗಸ್ಟ್ 15 ಜನವರಿ 26 ವೇಷಭೂಷಣಗಳಲ್ಲಿ ಧರಿಸ್ತಾರೆ, ಮಕ್ಕಳಿಗೆ ಹಾಕ್ಸ್ತಾರೆ ಸರ್. ನಿಮ್ಮ ಮಕ್ಕಳು ಭಾಗವಹಿಸಿದಾರ? ಹಾಂ ಸರ್, ಭಾಗವಹಿಸಿದ್ರು ಸರ್. ಇಲ್ಲಿ ಚೆನ್ನಾಗಿ ಹೋಗ್ತಾವೆ ಸರ್. ಹಾಂ ಹೆಂಗೆ ಹೇಳ್ತೀವಿ ಚೆನ್ನಾಗಿ ಹೋಗ್ತಾರಂತ? ಚೆನ್ನಾಗಿ ಓದೋದಕ್ಕೆ ಫೀಸ್ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಂತಾರೆ ಸರ್. ಹಾಂ ನಾವು ತಿಂಗಳ ಕಟ್ತೀವಂತ. ಹಾಂ ಹಾಂ ಒಂದೇ ಸರಿ ಕಟ್ಟಂಗಿಲ್ಲಮ್ಮ? ಇಲ್ಲ ಸರ್. ಹಾಂ ಹಾಂ ಸ್ಟಾರ್ಟಿಂಗ್ ಎಲ್ಲ 30-35 ಹುಡುಗರು ಸರ್ ಸ್ಟಾರ್ಟಿಂಗ್ ಅಷ್ಟೇ. ಅವ್ರು ಟ್ಯೂಷನ್ ಏನು ಕೊಡ್ತಾರೆ ಅವೇ ಹುಡುಗರನ್ನ ಸ್ಕೂಲ್ ಮಾಡ್ಕೊಂಡು ಮಾಡಿದ್ರು. ಇವಾಗ ಇಂಪ್ರೂವ್ಮೆಂಟ್ ಆಗಿ 80% ಮಾಡಿ 80 ಹುಡುಗರು ಆಗ್ಯಾವ ಸರ್. ಏನಾದರೂ ಕೂಡ ಒಂದು ಶಾಲೆ ಅಂದ ತಕ್ಷಣ ಏನೋ ಒಂದಿಷ್ಟು ಕಟ್ಟಡ ಇರಬೇಕು, ಸ್ವಂತ ಜಾಗ ಇರಬೇಕು, ಕೊಠಡಿಗಳು ಇರಬೇಕು ಅಂತಕ್ಕಂಥದ್ದು. ಇಲ್ಲಿ ಯಾವುದೋ ಒಂದು ಮನೇಲಿ ನಡೆಸ್ತಾ ಇದ್ದಾರೆ, ಆದರೂ ಕೂಡ ಎಲ್ಲೇ ಒಂದು ಕಡೆ ಇದು ನಿಮ್ಗೆ ಹೆಂಗೆ ಸರ್? ಅವರು ಬಡತನದಿಂದ ಬಂದಿರೋದು. ಹಾಂ ಸರ್, ಅವರು ಇವಾಗ ಸ್ಟಾರ್ಟಿಂಗ್ ಬಿಲ್ಡಿಂಗ್ ಕಟ್ಟಿದ್ರೆ ಅವ್ರ ಕೈಲಿ ಆಗಲ್ಲ. ಬಿಲ್ಡಿಂಗ್ ಕಟ್ಟೋಕ್ಕೂ ಇದು ದೊಡ್ಡ ಫೀಸ್ ತಗೊಂಡು ಅವರು ಇದೇನು ಮಾಡೋಕ್ಕತ್ತಿಲ್ಲ. ಅವ್ರೇನೋ ಹುಡುಗಂದು ವಿದ್ಯೆ ಕೊಡ್ಬೇಕಂತೇಳಿ ಇದ್ರಾಗಲ್ಲ, ನೀಟಾಗಿ ಮನೆ ಸ್ಕೂಲ್ ಸರ್, ಗ್ರೌಂಡ್ ಐತಿ, ಎಲ್ಲ ಚೆನ್ನಾಗೈತಿ. ಅವ್ರಿಗೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್. ಗೌರ್ಮೆಂಟ್ ಕಡೆಯಿಂದ ಇಷ್ಟು ಇದು ಅವ್ರು ಹೆಲ್ಪ್ ಮಾಡ್ತಾರಂದರೆ, ಈಗ ಶಿಕ್ಷಣ ಇದ್ದಲ್ಲ ಸರ್ ಎಲ್ಲ ಇರೋದು. ಗೌರ್ಮೆಂಟ್ ಎಲ್ಲೆಲ್ಲಿ ಇದು ಮಾಡ್ತೈತಿ, ಒಂದು ಇವ್ರಿಗೆ ಒಂದು ಸ್ವಲ್ಪ ಪ್ಲೇಸ್ ಗೀಸ್ ಕೊಟ್ಟು ಸ್ಥಾನಮಾನ ಮಾಡಿಕೊಟ್ರೆ ಅವ್ರಿಗೆ ಸ್ವಲ್ಪ ಬಿಲ್ಡಿಂಗ್ ಮಾಡಿ ಏನೋ ಇಲ್ಲೇ ತಂದು ಬಿಲ್ಡಿಂಗ್ ಮಾಡಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಸ್ಕೂಲ್ನ. ಬಾಡಿ ಅದು ಸರ್, ಇದ್ರಿಗೆ ಏನು ಮಾಡಿ ನಾವು ಇವ್ರು ಏನು ಇಂಪ್ರೂವ್ಮೆಂಟ್ ಮಾಡಿದ್ರು ಅಂತಿದ್ರು ರೂಮ್ನ, ಕಾಂಪೌಂಡ್ ಮಾಡಿದ್ರು, ನಾಳೆ ಬಿಡಪ್ಪ ಅಂದ್ರೆ ಬಿಡ್ಬೇಕು ಸರ್. ಹಂಗಾಗಿ ಮನೆ ಹೆಂಗೈತೆ ಹಂಗೆ ಮಾಡ್ತಾರೆ ಸರ್ ಅವರು. ಅವ್ರದ್ದೇನು ತಪ್ಪೇನಿಲ್ಲ, ಇನ್ನೂ ಇಂಪ್ರೂವ್ಮೆಂಟ್ ಮಾಡಂಗೆ ಅದಾರೆ ಸರ್. ಯಾಕಂದರೆ ಅವರು ಮನೆ ಹೋಮ್ ಓನರ್ ಇರ್ತಾರಲ್ಲ ಸರ್, ಯಾವ ಟೈಮ್ನಾಗ ಬಿಡ ಅಂತ ಹೇಳೋಕೆ ಬರೋದು. ಹಂಗಾಗಿ ಇದ್ದಿದ್ದಾಗ ನೀಟಾಗಿ ಮಾಡ್ಕೊಳ್ತಾರೆ ಸರ್. ಬಟ್ ಇದು ಆಂಗ್ಲ ಮಾಧ್ಯಮ ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ಆಂಗ್ಲ ಮಾಧ್ಯಮನ ಕನ್ನಡ ಕೂಡ ಇಲ್ಲಿದೆ, ಓಕೆನಾ? ಕನ್ನಡ ಕೂಡ ಇದೆ, ಎಲ್ಲನೂ ಇದೆ, ಎಲ್ಲ ಎಜುಕೇಷನ್ ಇದೆ. ಫಸ್ಟ್ ಆಫ್ ಆಲ್ ಏನಂದರೆ ಹ್ಯುಮ್ಯಾನಿಟಿ ಚೆನ್ನಾಗಿದೆ. ಸೊ ನಾನು ಎಜುಕೇಷನ್ ಬಗ್ಗೆ ಹೇಳಿದ್ರೆ ಒಂದು ನೋಡಪ್ಪ ಈ ಥರ ಇದನ್ನ ಬಿಲ್ಡ್ರಿಮ್ಸ್ ಮಾಡ್ತಿದ್ದಾನೆ ಈ ಸ್ಕೂಲ್ ಬಗ್ಗೆ ಅಂತ ಹೇಳ್ತಿಲ್ಲ. ದೆನ್ ಹ್ಯುಮ್ಯಾನಿಟಿ ಚೆನ್ನಾಗಿದೆ. ಒಂದು ಸೆಲ್ಫ್ ರೆಸ್ಪೆಕ್ಟ್ ಆಗಿರಲಿ, ರೆಸ್ಪೆಕ್ಟ್ ಕೊಡೋದಾಗಿರಲಿ ಚೆನ್ನಾಗಿದೆ. ಸೊ ಏನಂದರೆ ಇಲ್ಲಿ ನನ್ಗೆ ಗೊತ್ತಿರೋ ಪ್ರಕಾರ ನನ್ನ ಮಗ ಇನ್ನು 1 year 2 yearsಗಾದ್ರೆ ನಾನು ನೆಕ್ಸ್ಟ್ ಆ್ಯಡ್ ಮಾಡಬೇಕು. ಬಟ್ ನಾನು ಸರೌಂಡಿಂಗ್ ನೋಡಿರೋದಲ್ಲ, ಒಂದು ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡ್ತಾರೆ. ಒಂದು ಯಾರು ಸಣ್ಣವರು ದೊಡ್ಡವರು ಅನ್ನೋದಿಲ್ಲ, ಸಾರು ರೆಸ್ಪೆಕ್ಟ್ಫುಲ್ಲಾಗಿ ಚೆನ್ನಾಗಿದೆ. ಸೊ ಅದು ಆ ನೇಚರ್ ನೋಡಿ ನನಗೆ ಓಕೆ ಆಯಿತು. ಬಟ್ ನನಗೆ ಇಷ್ಟ ಆಗಿದ್ದು ಮೇನಾಗಿ ನೇಚರು, ಒಂದು ಎಜುಕೇಷನ್ ಬಿಲ್ಡ್. ಸೊ ಹಂಗಾಗಿ ಈ ಸ್ಕೂಲ್ನ ನಾನು ಚಾಯ್ಸ್ ಮಾಡ್ತಾಯಿದ್ದೀನಿ. 15-16 ವರ್ಷ ಆಗ್ತದಂತಾರೆ. ಹಾಂ ಮೊದಲು ಎಲ್ಲಿ ಮಾಡ್ತಿದ್ರು ಶಾಲೆ ಇವರು? ಮೊದಲು ಮಾಡಿದ್ದಿಲ್ಲ ಸರ್. ಮೊದಲು ಟ್ಯೂಷನ್ಲಿಂದ ಪ್ರಾರಂಭ ಹಚ್ಕೊಂಡ್ರು. ಹಾಂ ಅಲ್ಲಿಂದ ಟ್ಯೂಷನ್ 25-30 ಹುಡುಗರು ಟ್ಯೂಷನ್ ಬರ್ತಾಯಿದ್ರು. ಟ್ಯೂಷನ್ ಕೂಡ ಅವಾಗ ಹುಡುಗರ ಹತ್ರ ಏನು ತೊಗೊಂಬಲಿಲ್ಲ. ಅವ್ರಿಗೆ ಸ್ವಲ್ಪ ಸಾಕಷ್ಟು ನೋಡ್ಕೊಂಡು ಹುಡುಗರ ಸಹಕಾರ ಮಾಡಿ ಕಳಿಸ್ತಾ ಇದ್ದರು. ಅಷ್ಟು ಗದ್ದಲಿದ್ರೆ ಕೂಡ, ಓಪಿಗೆ ಇದ್ರೆ ಕೂಡ, ಮುಂದೆ ಏನು ಆಲೋಚನೆ ಮಾಡಿದರೆ ಅವ್ರಿಗೆ ಗೊತ್ತು ಸರ್. ಅದು ನಾವಿಷ್ಟು ಮಾಡ್ಕೊಂತ ಹೋದ್ರೆ ಮುಂದೆ ಏನು ಸಿಗ್ತದೆ ನಮಗೆ ಅಂಥೇಳಿ ಹುಡುಗರನ್ನ ವಿದ್ಯಾಭ್ಯಾಸ ಮಾಡಿಸ್ತಿದ್ರು ಸರ್. ಅಷ್ಟು ನೋಡಬಲ್ಲಿವಿ. ಅಂದರೆ ಮೊದಲು ಟ್ಯೂಷನ್ ಹೇಳ್ಕೊಡ್ತಾ ಇದ್ರು ಅವರು? ಹೌದು ಸರ್. ಈ ಶಾಲೆ ಪ್ರಾರಂಭ ಮಾಡಿ ನಿಮಗೆಲ್ಲ ಕೇಳಿದ್ರೆ ಇವರ ಶಾಲೆ ಪ್ರಾರಂಭ ಮಾಡ್ತೀವಿ ನಾವು ಅಂತ ಕೇಳಿದ್ದಾರೆ ಸರ್. ಮಾಡಿ ಸರ್, ನಮ್ಮೂರಾಗ ಸರಿಯಾಗಿ ಒಬ್ರು ಇಲ್ಲ, ಹಳ್ಳಿ ಮಾಡಿದರೆ ಚೆನ್ನಾಗಿರ್ತೈತಲ್ಲ ಸರ್, ಎಲ್ಲಕ್ಕೂ ಅನುಕೂಲ ಇರ್ತೈತೆ, ನಮ್ಮ ಮೊಮ್ಮಕ್ಕಳು ಬರ್ತಾ ಇರ್ತಾರೆ ಅಂಥೇಳಿ ನಾವು ಹೇಳಿದ ಪ್ರಾರಂಭ ಅವ್ರಿಗೆ ಸೌಕರ್ಯ ಕೊಟ್ಟಿದ್ದೇವೆ ಸರ್.
ಡಲ್ಲಿರೋ ಮಕ್ಕಳ ಕಡೆ ಕಾನ್ಸಂಟ್ರೇಷನ್ ಮಾಡಿರಿ. ಓಕೆ ಸರ್. ಆಮೇಲೆ ನೀಟಾಗಿ ಇದು ಇಂಗ್ಲೀಷ್ ಮೀಡಿಯಮ್ ಸರ್, ಇಂಗ್ಲೀಷ್ನಲ್ಲೇ ಟಾಕ್ ಮಾಡೋ ಥರ ನೀವು ಪ್ರಿಪೇರ್ ಮಾಡಿರಿ ಮಕ್ಕಳನ್ನ. ಆಮೇಲೆ ನೀಟ್ನೆಸ್ ಆಗಿಡ್ರಿ ಮಕ್ಕಳನ್ನ, ಅವ್ರಿಗೆ ಕಲಿಸ್ಕೊಡ್ರಿ ನೀವು ನೀಟ್ನೆಸ್ ಆಗಿರೋದು, ರೆಸ್ಪೆಕ್ಟ್ ಕೊಡೋದು. ಆಮೇಲೆ ಎಜುಕೇಷನ್ ವೈಸ್ ನೋಡಿಕೊಂಡ್ರು ಅದರಲ್ಲೂ ಇಂಪ್ರೂವ್ ಆಗೋ ಥರ ಟ್ರೈನ್ ಮಾಡ್ತಾರೆ ಸರ್, ಹೇಳ್ಕೊಡ್ತಾರೆ. ಎಷ್ಟು ವರ್ಷ ಅಂದ್ರೆ ನೀವು ಇಲ್ಲಿ? ಲಾಸ್ಟ್ ಇಯರ್ ಜೂನಿಂದನೂ ಜಾಯ್ನ್ ಆಗಿದ್ದೀನಿ ಸರ್. ಯಾವತ್ತಾದ್ರೂ ಒಂದು ದಿವಸ ಹಾಂ ಸರ್. ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ಏನು ಓದಿಸ್ತಾರೆ ನೀವು? ನೋಡ್ರಿ ನನ್ನ ಮಕ್ಕಳಿಗೆ ಏನು ಬರೋಲ್ಲ ಅಂತ ಏನಾದ್ರು ಜಗಳ ಮಾಡಿದ್ದೀನಿ ನಾನು. ಹ್ಞೂ ಸರ್, ಇಲ್ಲ ಸರ್ ಹಾಗೇನಿಲ್ಲ. ಆ ಥರ ನಾವು ಇದು ಮಾಡ್ಕೊಂಡಿಲ್ಲ ಸರ್, ಅವರೂ ಆ ಥರ ನಮಗೇನು ಹೇಳಿಲ್ಲ ಸರ್. ಏನು ಇದು ಶಾಲೆ ಈ ಥರ ಇದೆ, ಈ ವ್ಯವಸ್ಥೆಯಲ್ಲಿ ನಡೀತಾ ಇದೆ ಅಂದರೆ ಏನು ಮನೇನಾಗಿದೆ ಇಲ್ಲಿ? ಪರಿಸ್ಥಿತಿ ಈಗ ಇರೋದು ನೋಡಿಕೊಂಡ್ರೆ ಮನೆಯೇ ಸರ್, ಇದು ಬಿಲ್ಡಿಂಗ್ ವ್ಯವಸ್ಥೆ ಇಲ್ಲ ಸರ್ ಇಲ್ಲಿ. ಆದ್ರೂ ಎಜುಕೇಷನಲ್ಲಿ ನೋಡಿಕೊಂಡ್ರೆ ಏನು ಕಮ್ಮಿ ಇಲ್ಲ ಸರ್, ಕಮ್ಮಿ ಇಲ್ಲ ಸರ್. ನಾವು ಟ್ಯೂಷನಲ್ಲೆಲ್ಲ ಮಕ್ಕಳನ್ನ ನೋಡ್ಬಿಟ್ಟೆ ಇಲ್ಲಿ ಜಾಯ್ನ್ ಆಗಿರೋದು ಸರ್. ಹಾಂ, ಮಕ್ಕಳು ಚೆನ್ನಾಗಿ ಇಂಟೆಲ್ಲ ಕಲ್ತಿದ್ದಾರೆ. ಮತ್ತು ಸ್ಕೂಲ್ ಬಿಲ್ಡಿಂಗ್ ಇಲ್ಲ ಅಂದ್ರೇನು ಸರ್, ಎಜುಕೇಷನ್ ಚೆನ್ನಾಗಿದೆ, ಹಾಗಾಗಿ ನಾವು ಜಾಯ್ನ್. ನಾವು ಬಂದ್ಮೇಲೆ ಡೆಮೋ ಕೊಡಂಗೆ ಈ ಥರ ನಮಗೆ ಚೇರ್ಸ್ ಇಲ್ಲ, ಈ ಥರ ಇಲ್ಲ, ನಮ್ಗೆ ಈ ಥರ ಒಂದು ರೆಸ್ಪೆಕ್ಟ್ ಕೊಡಬೇಕು, ಈ ಥರ ಇಲ್ಲ, ಯಾರನ್ನ ಪೇರೆಂಟ್ಸ್ ಬಂದರೆ ಎದ್ದು ನಿಂತಿರ್ಬೇಕಂತ ಈ ಥರ ಎಲ್ಲ ಹೇಳ್ಕೊಟ್ಟಿದ್ದೀವಿ ಸರ್. ಹಾಂ ಸರ್. ಮಕ್ಕಳಿನಿಂದ ನಾವು ಪಡೋದಲ್ಲ ಸರ್, ಮಕ್ಕಳಿನಿಂದ ನಾವು ಹೋಗ್ಬೇಕು, ನಮ್ಮಿಂದ ಮಕ್ಕಳು ಹೋಗ್ಬಾರ್ದಲ್ಲ ಸರ್. ಯಾಕಂದ್ರೆ ಇವಾಗ ನಮ್ಮ ಮೆಂಟಾಲಿಟಿ ಬೇರೆ ಇರುತ್ತೆ, ನಾವ್ ಹೇಳ್ದಂಗೆ ಮಕ್ಕಳಿಗೆ ಕೇಳಲ್ಲ ಸರ್. ಹುಡುಗನ ಮೆಂಟಾಲಿಟಿಯಿಂದ ನಾವು ಬರ್ಬೇಕು. ಹಾಂ ಸರ್. ಏನೇನು ಕಲಿಸ್ತಾರೆ ಇಲ್ಲಿ ಕಲಿಕೆಯಲ್ಲಿ? ಅಲ್ಲಿ ನಾನು ಬೇಬಿ ಸಿಟ್ಟಿಂಗ್ ಎಲ್ಲ ಮಾಡಿದ್ದೀನಿ ಸರ್, ಅದೇ ನೇತಾಜಿ ಸ್ಕೂಲಿಂದ. ಬೇಬಿ ಯಾವ ಥರ ಇರಬೇಕು, ಔಟ್ಸೈಡ್ ಯಾವ ಥರ ಇರಬೇಕು, ರೈಮ್ಸ್ ಯಾವ ಥರ ಹೇಳ್ಕೊಡ್ಬೇಕು ಅಂತ ಸುಮ್ಮನೆ ಇವಾಗ ಡ್ಯಾನ್ಸ್ ನಾವು ಡ್ಯಾನ್ಸ್ ಕಲ್ತ್ಕೊಂತಿದ್ರೆ ಅವ್ರಿಗೂ ಮಕ್ಕಳಿಗೆ ಸ್ವಲ್ಪ ನಾವು ನಮ್ಮ ಮೇಡಮ್ ಮಾಡಿದಾರಲ್ಲ ಈ ಥರ ಮಾಡೋಣ ಅಂತೇಳಿ ಅವ್ರಿಗೂ ಖುಷಿ ಆಗುತ್ತೆ ಸರ್. ಅಲ್ಲಿ ಅವ್ಸಿಗೆ ಮನೆಗೆ ಹೋಗ್ಮೇಲೆ ನಮ್ಮ ಮಿಸ್ ಈ ಥರ ಮಾಡಿದ್ದಾರೆ, ಕವಿತಾ ಮೇಡಮ್ ಈ ಥರ ಮಾಡಿದ್ದಾರೆ ಅಂತ ಅವರು ಪೇರೆಂಟ್ಸ್ಗೆ ಹೇಳ್ತಾರೆ ಸರ್. ಅವ್ರ ರೆಸ್ಪಾನ್ಸಿಬಿಲಿಟಿ ನಮ್ಗೆ ಬರುತ್ತೆ ಸರ್. ಸ್ಟಿಕ್ ಆಗಿರ್ಬೇಕು, ಅವ್ರ ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಬೆರಿಬೇಕು, ಆ ರೀತಿ ಇದ್ರೇನೆ ಕಲ್ಸೋದು ಸರ್ ಸಾಧ್ಯ. ನಾವು ಸ್ಟ್ರಿಕ್ ಆಗಿರೋಕ್ಕಾದ್ರೆ ಆಗಲ್ಲ ಸರ್. ಮಕ್ಕಳು ಮತ್ತೆ ಪೇರೆಂಟ್ಸ್ ಹತ್ರ ಹೋಗಿ ಮೇಡಮ್ ಈ ಥರ ಸ್ಟ್ರಿಕ್ ಆಗಿರ್ತಾರೋ ಹೊಡಿತಾರ, ನಾವು ಸ್ಕೂಲಿಗೆ ಹೋಗಲ್ಲ ಅಂತ ಭಯ ಪಡ್ತಿರ್ತಾರೆ ಸರ್. ನಾವು ಔಟ್ಸೈಡ್ ಕರ್ಕೊಂಡೋಗಿ ಓರಲ್ಸ್ ಆಗಲಿ, ಅಕ್ಷರದಿಂದ ಯಾವ ರೀತಿ ಕಲಿಬೇಕು ಯಾವ ರೀತಿ ಇಲ್ಲ ಅಂತ ನಾವು ಹೇಳ್ಕೊಡೋದಾಗ್ಲಿ, ಆ ರೀತಿಯಿಂದ ಕಲಿಸ್ತದೀವಿ ಸರ್. ಅಲ್ಲಮ್ಮ, ಇವತ್ತು ಏನಾದರೂ ಅಷ್ಟು ಮನೆ ಕೈ ನಿಂತ್ಕೊಂಡಿತ್ತು, ಏನಾದರೂ ಸ್ವಲ್ಪ ತೊಂದರೆ ಆಯಿತು, ಇವ್ರೇನು ಸಪೋರ್ಟ್ ಮಾಡ್ತಾರಾ ಇಲ್ಲ ಏನು ಕತೆ? 20 ದಿನ ಆಯ್ತು ಅಂತ ಹೇಳ್ತೀವಿ. ಸಪೋರ್ಟ್ ಮಾಡ್ತಾರೆ ಸರ್. ಯಾವ್ದಾಗ್ಲಿ ಏನನ್ನಿದ್ರೆ ಹೇಳ್ರಿ ಅಂತ ಹೇಳ್ತಾರೆ ಸರ್. ಜಯ ಮೇಡಮ್ ಆಗ್ಲಿ, ದೇವೇಂದ್ರ ಸರ್ ಅವರಿಂದ ನಮ್ಗೆ ಹೆಲ್ಪ್ ಆಗಿದೆ, ಚೆನ್ನಾಗಿ ಮಾಡ್ತಾರೆ ಸರ್. ಚೆನ್ನಾಗಿ ಇದೊಂದೇ ಇಂಪ್ರೂವ್ಮೆಂಟ್ ಆದ್ರೆ ನಾವು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದು ಸರ್. ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಯಾಕೆ ಆಗ್ತಾ ಇಲ್ಲ ಇಂಪ್ರೂವ್ಮೆಂಟ್? ಆಗ್ತಾ ಇಲ್ಲ ಸರ್, ನಾವು ಪ್ರಯತ್ನ ಪಡ್ತಾ ಇದೀವಿ ಸರ್, ಆಗ್ತಾ ಇಲ್ಲ. ಅದಕ್ಕೋಸ್ಕರ ಅಂದ್ರೆ ದುಡ್ಡು ಫೀಸ್ ಜಾಸ್ತಿ ಐತಲ್ಲ? ಫೀಸ್ ಯಾವುದಿಲ್ಲ ಸರ್, ಯಾವ ಫೀಸ್ ಇಲ್ಲ ಏನಿಲ್ಲ. ಕಡಿಮೆ ದುಡ್ಡಲ್ಲಿ ಟೀಚಿಂಗ್ ಆಗಲಿ, ಚೆನ್ನಾಗಿ ಮಾತಾಡೋದಾಗ್ಲಿ ಚೆನ್ನಾಗಿದೆ ಸರ್. ಇಲ್ಲಿ ಈ ಊರು ಮುಖಂಡ್ರು ಏನಿದ್ದಾರೆ ಸರ್, ಅವ್ರು ಸ್ವಲ್ಪ ಹೆಲ್ಪಿಂಗ್ ಮಾಡಿದ್ರೆ ಮುಂದುವರ್ಸ್ಕೊಂಡು ಹೋಗ್ಬೋದು ಸರ್. ಮೇಡಮ್ ಹೆಸರು ಏನು? ಜಯಮ್ಮ. ಜಯಮ್ಮ. ಏನು ಸ್ಟ್ರಿಕ್ ಜಯಮ್ಮ ಅಂದ್ರೆ ಇಲ್ಲಿ? ಬೇಸ್ ಏನು ಸ್ಟ್ರಿಕ್ ಆಗಿ ಏನು ಹೇಳ್ತಾರೆ ಜಯಮ್ಮ? ಎಲ್ಲ ಹುಡುಗರನ್ನ ಬೇಸ್ ಇದು ಮಾಡ್ತಾಳೆ, ಓದಿಸ್ತಾಳ, ಎಲ್ಲ ಹುಡುಗರಿಗೆಲ್ಲ ಬೇಸ್ ಹೇಳ್ತಾಳೆ ಸರ್. ಹಾಂ, ನಿಮಗೇನು ಸ್ಟ್ರಿಕ್ ಮಾಡ್ತಾರ? ನನಗೆ ಕೂಡ ಹೇಳ್ತಾಳೆ ಸರ್. ಏನಂತ ಹೇಳ್ತಾಳೆ? ಹುಡುಗರನ್ನ ಚೆನ್ನಾಗಿ ನೋಡ್ಕೋಬೇಕು, ಹೊರಗೆ ಹೋಗ್ಬಾರ್ದು, ಯಾರ ತಕ್ಕ ಮಾತಾಡ್ಬಾರ್ದು, ಯಾರನ್ನ ಬೇರೆ ಬಂದ್ರೆ ಬಿಟ್ಟು ಬೇರೆ ಮಾತಾಡ್ಸ್ಬಾರ್ದು, ಒಳಗೆ ಎಲ್ಲ ಬೇಸ ಶಾಲೆಗೆ ನೀಟಾಗಿ ಇಟ್ಕೋಬೇಕು. ಈ ಶಾಲೆಯಲ್ಲಿ ಏನು ಟೀಚರ್ಸು ಪಾಠ ಮಾಡಿರ್ತಾರೆ ಅದನ್ನು ಬರೆದ್ಬಿಟ್ಟು ಮತ್ತೆ ಪೋಷಕರಿಗೆ ಕಳಿಸ್ತಾರೆ ಈ ಪುಸ್ತಕನ. ಅಂದರೆ ಈ ಶಾಲೆಯಲ್ಲಿ ಯಾವ ಪೋಷಕರು ಮಕ್ಕಳನ್ನ ಸೇರಿಸಿದಾಗ ಆ ಮಕ್ಕಳು ಅವತ್ತಿನ ದಿನ ಏನು ಕಲ್ತಿದ್ದಾರೆ ಅಂತಕ್ಕಂಥದ್ದನ್ನ ಆ ಪೋಷಕರ ಮನೆಗೆ ಈ ಪುಸ್ತಕವನ್ನು ಕಳಿಸ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ತುಂಬಾ ಇಷ್ಟ ಆಯಿತು ಈ ಒಂದು ಪದ್ಧತಿ. ಆಮೇಲೆ ಎರಡನೇ ವಿಚಾರ ಏನಂದರೆ, ಇವತ್ತು ಶಿಕ್ಷಕರಿಗೆ ಬರೀ ವೀಕ್ಲಿ ಒಂದು ಮೀಟಿಂಗ್ ಮಾಡ್ತಾರೆ, ತಿಂಗಳ ಒಂದು ಮೀಟಿಂಗ್ ಮಾಡ್ತಾರೆ, ಟೀಚರ್ಸ್ ಮೀಟಿಂಗ್ ಅಂತೇಳಿ ಮಾಡ್ತಾರೆ. ಆದರೆ ಇಲ್ಲಿ ಡೈಲಿ ಟೀಚರ್ಸ್ ಮೀಟಿಂಗೆ, ಇಲ್ಲಿ ಬರೀ ಕೂತ್ಕೊಂಡು ಟೇಬಲ್ ಹಾಕಿ ಅವರಿಗೆ ಭಾಷಣ ಮಾಡಿಸಿ ಅವ್ರ ಭಾಷಣ ಕೇಳೋದು ಇದಲ್ಲ. ಇಲ್ಲಿ ಇವತ್ತು ಟೀಚರ್ಸ್ ಇವತ್ತು ಏನು ಪಾಠ ಮಾಡ್ತಾ ಇದ್ದಾರೆ ಅಡ್ವಾನ್ಸ್ ಆಗಿ ಇದರಲ್ಲಿ ಪುಸ್ತಕದಲ್ಲಿ ಬರಿಬೇಕು ಅವರು.
ಈ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಟೀಚರ್ ಇವತ್ತು ಏನು ಪಾಠ ಮಾಡ್ತಾರೆ ಅಂತಕ್ಕಂಥದ್ದನ್ನ ಸಂಕ್ಷಿಪ್ತವಾಗಿ ಬರೆದಿದ್ದಾರೆ, ಅದನ್ನೇ ಇಲ್ಲಿ ಪಾಠ ಮಾಡ್ತಾರೆ. ಅದನ್ನು ಇಲ್ಲಿ ಏನು ಸಂಸ್ಥಾಪಕರು ನೋಡ್ತಾರೆ, ನೋಡಿಬಿಟ್ಟು ಇದೇನು ರಿಮಾರ್ಕ್ಸ್ ಇದೆ ಅಂತಕ್ಕಂಥದ್ದು ಕೂಡ ಗಮನ ಕೊಡ್ತಾರೆ. ಬಹುಶಃ ಇದು ಯಾಕೆ ಐಡಿಯಾ ಬಂತು ನನಗಂತೂ ಗೊತ್ತಿಲ್ಲ. ಇದು ಭಾಳ ಅದ್ಭುತ ಒಂದು ಮೆಸೇಜ್ ಇದು. ಯಾವ ಶಾಲೆಯಲ್ಲಿ ಈ ಥರ ಒಂದಿಷ್ಟು ನಾನು ಕಾಣಲೇ ಇಲ್ಲ. ಬಹುಶಃ ಟೀಚರ್ಸ್ ಮೀಟಿಂಗ್ ಎಲ್ಲ ಮಾಡ್ತಾರೆ, ಹೇಳ್ತಾರೆ ಅಂತಂದು ಹೇಳ್ತಾರೆ. ಎರಡನೇ ವಿಚಾರ ಏನಂದರೆ, ಭಾಳಷ್ಟು ಇಲ್ಲಿ 5 ವರ್ಷ ನಿರಂತರ ಸೇವೆ ಇದ್ದರೂ ಕೂಡ ಫಸ್ಟ್ ಮೊದಲ ಬಾರಿಗೆ ಈ ಪಾಂಬೆಟ್ಸ್ ಈ ಥರ ನನಗೆ ಕೊಟ್ಟಿರೋದು. ಯಾಕೆಂದರೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಇಷ್ಟೆಲ್ಲ ಕಲಿಕೆ ಆಗಿದೆ ಅಂತ ಹೇಳ್ಬಿಟ್ಟು ಹಳ್ಳಿಯಲ್ಲಿ ಊರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಎಲ್ಲಿ ಕೂಡ ಬ್ಯಾನರು ರಾಜಾಸ್ಲೇ ಇಲ್ಲ ಇವ್ರದ್ದು. ನನ್ನ ಮಕ್ಕಳು ಇವತ್ತು ನಮ್ಮ ಶಾಲೆಯಲ್ಲಿ ಕಲ್ತು ಬಿಟ್ಟಿದ್ದಾರೆ, ಇಷ್ಟೆಲ್ಲ ಪರ್ಸೆಂಟೇಜ್ ಬಂದಿದೆ ಅಂತೇಳಿ ಒಂದು ಬ್ಯಾನರ್ ಅಲ್ಲ, ಒಂದು ಪಾಸ್ಪೋರ್ಟು ಕೂಡ ಒಂದು ಪೇಪರಲ್ಲಿ ಬಂದಿಲ್ಲ ಇದುವರೆಗೆ ಕೂಡ. ಆದರೂ ಕೂಡ ಇವತ್ತು ಇಲ್ಲಿ ಏನು ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳು ಅವರ ಮನೆಗೆ ಹೋಗಿ ಪೇರೆಂಟ್ಸಿಗೆ ಹೇಳಿದಾಗ ಆ ಮಕ್ಕಳ ಒಂದು ಫಲಿತಾಂಶ ಗೊತ್ತಾದಾಗ ಪೇರೆಂಟ್ಸ್ ಅಕ್ಕನ ಮಕ್ಕಳು ಅವ್ರ ಮಕ್ಕಳು ಅವರೇ ಒಂದು ಅಡ್ವರ್ಟೈಸ್ಮೆಂಟು ಥರ ಮಾಡಿಕೊಂಡು ಇಲ್ಲಿ ಮತ್ತೆ ಮಕ್ಕಳನ್ನ ದಾಖಲಾತಿ ಮಾಡ್ತಕ್ಕಂಥದ್ದು. ಸ್ನೇಹಿತರೆ, 5 ವರ್ಷ ಸತತ ಸೇವೆ ಇದ್ದರೂ ಕೂಡ ಒಂದು ಬ್ಯಾನರ್ ಇಲ್ದೇ, ಒಂದು ಪ್ರಚಾರ ಇಲ್ದೇ ಇಲ್ಲಿ ಕಲ್ತು ಹೋಗಿರ್ತಕ್ಕಂಥ ಮಕ್ಕಳನ್ನು ನೋಡಿ ಪೋಷಕರು ಮತ್ತೆ ಇಲ್ಲಿ ಮಕ್ಕಳನ್ನು ತಂದು ವಿದ್ಯಾಭ್ಯಾಸ ಮಾಡಿಸ್ತಾ ಇರೋದು. ನಿಜವಾಗ್ಲೂ ಇದು ಸಂತೋಷದ ವಿಷಯ. ಎರಡನೇ ವಿಚಾರ ಅಂದರೆ, ನಾನು ಈ ಒಂದು ಸಂಸ್ಥಾಪಕರ ಮನೆ ಕೂಡ ನಿಮಗೆ ತೋರಿಸ್ತೀನಿ. ಬಹುಶಃ ಆ ಮನೆ ನೋಡಿಬಿಟ್ರೆ ಈ ಶಾಲೆ ಮಾಡಲಿಕ್ಕೆ ಇವ್ರು ಏನು ಆಸಕ್ತಿ ಬಂತು ಇವರಿಗೆ. ಇಲ್ಲಿ ಏನು ಜಯಶ್ರೀ ಅವರು, ದೇವೇಂದ್ರಪ್ಪ ಅವರು ಬಹಳಷ್ಟು ಬಡ ಕುಟುಂಬದಿಂದ ಬಂದಿರತಕ್ಕಂಥ ಒಂದು ಬಡತನ ಜೊತೆ 4 ಜನಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಶಾಲೆ ಪ್ರಾರಂಭ ಮಾಡೋದಕ್ಕೋಸ್ಕರವಾಗಿ ಇವತ್ತು ನಮ್ಮ ಅಪ್ಪು ಟಿವಿ ವಾಹಿನಿ ಮುಖಾಂತರ ಭಾಳಷ್ಟು ಅದ್ಭುತ ಸಂತೋಷ ಆಗಿದ್ದಂದರೆ ಈ ಭಗವಂತ. ಬಹುಶಃ ಯಾವ ಶಾಲೆಯಲ್ಲಿ ಕೂಡ ಈ ಒಂದು ಫೋಟೋ, ಅಪ್ಪು ಸರ್ ಅವರ ಫೋಟೋ ಇಲ್ಲೇ ಇಲ್ಲ, ಬಹುಶಃ ಭಾಳಷ್ಟು ಕಡಿಮೆ. ಆದರೂ ಕೂಡ ಈ ಚಾಣಕ್ಯ ಶಾಲೆಯಲ್ಲಿ ಈ ಒಂದು ಭಗವಂತ ಅಪ್ಪು ಸರ್ ಅವರ ಫೋಟೋ ನೋಡಿ ತುಂಬಾ ನನಗೆ ಸಂತೋಷ ಆಯಿತು. ಈ ಒಂದು ಬರೀ ಫೋಟೋ ಅಲ್ಲ, ಈ ಶಾಲೆಯಲ್ಲಿ ಕೂಡ ಹಲವಾರು ಬಡ ವಿದ್ಯಾರ್ಥಿಗಳಿಗೂ ಕೂಡ ಶಿಕ್ಷಣ ಕೊಡೋದಕ್ಕೆ, ಅದರಲ್ಲಿ ಕೂಡ ಕಡಿಮೆ ಶುಲ್ಕದಲ್ಲಿ ವಿದ್ಯಾದಾನ ಮಾಡಿರ್ತಕ್ಕಂಥದ್ದು ಕೂಡ ಬಹಳಷ್ಟು ಇಲ್ಲಿ ಅದ್ಭುತ. ಸ್ನೇಹಿತರೆ, ನಮ್ಮ ಕಿರು ಪರಿಚಯದಲ್ಲಿ ಪ್ರಾರಂಭ ಮಾಡಿ. ನನ್ನ ಗಂಡನ ಹೆಸರು ಜಿ ದೇವೇಂದ್ರಪ್ಪ ಸರ್. ಈ ಸ್ಕೂಲ್ ಮಾಡಬೇಕಂತ ಉದ್ದೇಶ ಬಂದಿದ್ದೆ ನಮ್ಮ ಮನೆಯವ್ರ ಕಡೆಯಿಂದ. ಮಾಡಿದರೆ ಚೆನ್ನಾಗಿರುತ್ತೆ, ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ, ಚೆನ್ನಾಗಿ ಮಾಡ್ಕೊತ ಹೋದರೆ. ಆಮೇಲೆ ನನ್ನ ಫ್ರೆಂಡ್ಸ್ ಹೆಲ್ಪ್ ಮಾಡಿದರು, ಚೆನ್ನಾಗಿ ಮಾಡಿದರೆ ಒಂದು ಬಡ ವಿದ್ಯಾರ್ಥಿಗಳು ಭಾಳ ಇದ್ದಾರೆ, ಫೀಸ್ ಕಟ್ಟಲಿಕ್ಕೆ ಆಗ್ಲಾರ್ದವ್ರು ಇದ್ದಾರೆ. ಆಮೇಲೆ 6 ಮಂತಿಗೆ ಒಂದು ಸರಿ ಕಟ್ಸ್ಕೊತಾರೆ ಸರ್. ಹಂಗಾಗಿ ಮಂತ್ಲಿ ಪೇ ಮಾಡಿಸ್ಕೊಳಲ್ಲ, ಇಲ್ಲಿ ಮಂತ್ಲಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ ಥರ ಮಾಡಿಸ್ಕೊಂಡ್ರೆ ಆಮೇಲೆ ಆದಷ್ಟು ನನ್ನಲ್ಲಿ ವಿದ್ಯಾರ್ಥಿಗಳು ಬರೋರು ಹೆಣ್ಮಕ್ಳೇ ಫೀಸ್ ಕಟ್ತಾರೆ ಸರ್. ಕೂಲಿ ಹೋಗಿ ಬಂದೆ ವಾರಕ್ಕೆ ಒಂದ್ಸರಿ ಪೇಮೆಂಟ್ ಆಗುತ್ತಲ್ಲ, ಬಂದ ತಕ್ಷಣ ಫೀಸ್ 500 ಆಗಿರಲಿ, 300 ಆಗಿರಲಿ, 1000 ಆಗಿರಲಿ ಬಂದು ಕಟ್ಟಿ ರಿಸಿಪ್ಟ್ ಹಾಕ್ಸ್ಕೊಂಡು ಹೋಗ್ಬಿಡ್ತಾರೆ. ಆ ಥರ ಒಂದು ಅನುಕೂಲ ಇರೋದಕ್ಕೆ. ಆಮೇಲೆ ನಮ್ಮ ಸರ್ನು ನಮ್ಮ ಮನೆಯವರು ಭಾಳ ಹೆಲ್ಪ್ ಮಾಡ್ತಾರೆ. ಫೀಸ್ ಎಷ್ಟಾಗುತ್ತೆ ಅಷ್ಟು ಇದು ಮಾಡ್ಕೊತಾರೆ. ಆಮೇಲೆ ತಮಗೆ ಬರೋ ಸ್ಯಾಲ್ರಿಲೇ ಟೀಚರ್ ಸ್ಯಾಲ್ರಿ ಕೊಡು ಅಂತ ಫಸ್ಟ್ ಇದು ಮಾಡ್ತಾರೆ. 1ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ
ಸ್ಯಾಲ್ರಿ ಕೊಟ್ಬಿಡ್ತೀವಿ. ಹಂಗೇನಾದರೂ ಬೈ ಮಿಸ್ಟೇಕ್ ಆಗಿಲ್ಲ ಈ ಮಂತ್ ಕೊಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ 2 ತಿಂಗಳಿಗೆ ಸೇರಿ ಕೊಡ್ತೀವಿ. ಅದು ಒಂದು. ಆಮೇಲೆ ಏನೇ ಪ್ರತಿಯೊಂದು ಕಾರ್ಯಕ್ರಮ ಮಾಡಿದ್ರೂ ನನ್ನಿಂದೆ ನನ್ನ ಗಂಡನೇ ಫಸ್ಟ್ ಇದು ಮಾಡೋಣ ಅಂತ ಅಂದ ತಕ್ಷಣ ಸಪೋರ್ಟ್ ಮಾಡ್ತಾರೆ. ಆಯ್ತು ಇದು ಮಾಡೋಣ ಚೆನ್ನಾಗಿರುತ್ತೆ, ಟೀಚರ್ಸ್ಗೆಲ್ಲ ಹೇಳು ಈ ಥರ ಅಲರ್ಟ್ ಆಗ್ರಿ, ನಾಳೆ ಪ್ರೋಗ್ರಾಮ್ ಏನಿದೆ ಎನಿವನ್ ಯಾವುದು ನಾನೇ ಮಾಡಬೇಕಂತೇನಿಲ್ಲ, ಅವರು ಟೀಚರ್ಸ್ನು ಎಲ್ಲರೂ ಮಾಡ್ತಾರೆ, ಮಾಡಬೇಕು ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಅನುಕೂಲ ಆಗಿರೋದು ಏನಂದರೆ ರೋಡ್ ದಾಟಾಯ್ದು ಹೋಗೋಕ್ಕಾಗಲ್ಲ, ವಿದ್ಯಾರ್ಥಿಗಳಿಗೆ ಕೆಲವೊಬ್ಬರಿಗೆ ಫೀಸ್ ಕಟ್ಟೋಕ್ಕಾಗಲ್ಲ, ಚೆನ್ನಾಗಿದೆ ಅಂಥೇಳಿ ಅದು ಒಂದು. ಆಮೇಲೆ ಸರ್ ಹತ್ರ ಕನ್ವಿನ್ಸ್ ಮಾಡ್ಕೊತಾರೆ, ನನ್ನ ಹತ್ರ ಮಾತಾಡಿ ಹೋಗ್ತಾರೆ, ಇನ್ನೂ ಕಡಿಮೆ ಮಾಡಿರಿ ಸರ್, ಸ್ವಲ್ಪ ಮೇಡಮ್ ಅವ್ರಿಗೆ ಹೇಳ್ರಿ ಅಂತ. ಮತ್ತು ಸರ್ ಕಡೆಯಿಂದನೂ ಇದು ಮಾಡಿಸ್ತಾರೆ. ಚೆನ್ನಾಗಿದೆ. 5 years ಅನುಭವ ಸೂಪರ್. ಹೇಳ್ಬೇಕಂದ್ರೆ ಮಕ್ಕಳ ಜೋಡಿ ಇದ್ದರೆ ನಾವು ಮಕ್ಕಳು ಆಗ್ಬಿಡ್ತೀವಿ ಅಂತಿದ್ರು, ಬಾಯಿಂದ ಕೇಳಿದ್ವಿ. ಬಟ್ ನಿಜ ಹೇಳಿದರೆ ಟೀಚರ್ಸು ನಾವು ಒಂದು ಫ್ಯಾಮಿಲಿ, ಒಂದು ಕುಟುಂಬದವ್ರು ಇದ್ದಂಗೆ ಇದ್ದೀವಿ. ಚೆನ್ನಾಗಿದೆ. ಸಪೋರ್ಟ್ ಮಾಡೋರು ಬೇಕು, ಮೇನ್ ಸಪೋರ್ಟ್ ಮಾಡಲಿಕ್ಕೆ ನಮ್ಮ ಮನೆಯವ್ರು ಇದ್ದಾರೆ, ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಪ್ರತಿಯೊಂದಕ್ಕೂ. ಇದು ಬೇಡ ಅಂತ ಹೇಳಲ್ಲ, ಮಾಡಬೇಕಂದ್ರೆ ಓಕೆ ಮಾಡೋಣ ಆಯ್ತು, ಅದು ಏನೇ ಕಷ್ಟ ಆಗಿರಲಿ ಸರ್, ಮಾಡ್ಬೇಕಂದ್ರೆ ಮಾಡ್ಬೇಕು. ಮಕ್ಕಳಿಗೆ ಅನುಕೂಲ ಆಗ್ಬೇಕು. ನಾವು ಏನೇ ಮಾಡಿದ್ರು ದಾನ ಅಂತೂ ಮಾಡ್ತೀವಿ. ಶಿಕ್ಷಣ ದಾನ ಮಾಡಿದರೆ ಇನ್ನೂ ಅನುಕೂಲ ಆಗುತ್ತೆ ಮಕ್ಕಳಿಗೆ. ಏನೇನೋ ಮಾಡೋ ಬದಲು ಇದನ್ನು ಮಾಡಿದರೆ ನಮ್ಮನ್ನು ಸಾಯ ತಕ್ಕ ನಮ್ಮ ಮಕ್ಕಳು ಮರೆಯಲ್ಲ, ನೆನ್ಪಿಟ್ಕೊಂತಾರೆ, ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿದ್ವಿ ಸರ್. ಇವತ್ತು ನಿಮ್ಮ ಪತಿಯವರು ಅಷ್ಟು ಶ್ರೀಮಂತರ ಕುಟುಂಬ ಏನಲ್ಲ, ಬಹುಶಃ ಬಹಳಷ್ಟು ಕಷ್ಟಪಟ್ಟಿರ್ತಕ್ಕಂಥ ಕಣ್ಣೀರು ಹಾಕ್ತಾರೆ, ಇವತ್ತು ಕಣ್ಣೀರು ಹಾಕ್ತಾರೆ ಮನುಷ್ಯ. ಆದರೂ ಕೂಡ ಇವತ್ತು ಅವ್ರ ಜೊತೆ ನಾನು ಶಾಲೆ ಮಾಡ್ತೀನಿ, ಏನೋ ಒಂದಿಷ್ಟು ಹೆಸರು ಮಾಡ್ತೀನಿ ಅಂದರೂ ಓದಕ್ಕೆ ಕೂಡ ಎಲ್ಲೇ ಒಂದು ಕಡೆ ಕೈ ಸುಟ್ಕೊಂಡಿರೋದು ಉಂಟಾ, ಅಥವಾ ಎಲ್ಲ ಒಂದು ಕಡೆ ಕಣ್ಣೀರು ಹಾಕಿದ್ದು ಕೂಡ ಉಂಟಾ ಅಂತ? ಕಣ್ಣೀರು ಎಂದಿಗೂ ಹಾಕಿಲ್ಲ ಸರ್. ಎಷ್ಟೇ ಕಷ್ಟ ಬಂದ್ರೂ ಕಣ್ಣೀರು ಹಾಕಿಲ್ಲ. ಬಟ್ ವ್ಯಥೆ ಪಟ್ಟಿದಾರ, ಭಾಳ ಕಷ್ಟ ಆಗುತ್ತೆ, ಯಾವ ಥರ ಮಾಡೋಣ. ಮತ್ತು ಇವಾಗ ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ ಸರ್. ಇವಾಗ 2 years ಕಂಪ್ಲೀಟ್ ಮಾಡಿದ್ದೀವಿ. ಬಿಟ್ಟರೆ ಚೆನ್ನಾಗಿ ಅನಿಸಲ್ಲ, ಚೆನ್ನಾಗಿ ಮಾಡ್ಕೊಂಡು ಹೋಗೋಣ. ಬರೋ ಮಕ್ಕಳು ಎಷ್ಟು ಬರ್ತಾರೆ ನೋಡ್ಕೊಂಡು ಅದ್ರ ಮೇಲೆ ಡಿಪೆಂಡ್ ಮಾಡೋಣ, ಹೆಚ್ಚು ಮಾಡ್ಕೊಳೋದು ಬೇಡ. ಏನಿದೆ ಬರೋದ್ರಲ್ಲೇ ರೆಂಟ್ ಕಟ್ಕೊಳೋಣ, ಸ್ಯಾಲ್ರಿ ಕೊಟ್ಕೊಳೋಣ, ಸಾಕು. ನಮಗೆ ಉಳಿದಿಲ್ಲ ಅಂದರೂ ಪರವಾಗಿಲ್ಲ, ಅದ್ರದ್ದು ಅದಕ್ಕಾದ್ರೆ ಆಗಲಿ ಅಂತೇಳಿ ಮಾಡ್ಕೊಂಡು ಹೋಗ್ತೀವಿ. ಏನು ಜಾಸ್ತಿ ದೇವೇಂದ್ರಪ್ಪ ಅವರಿಗೆ ಒಂದು ಆಸಕ್ತಿ ಅಂತ ಇರೋದು ಮಕ್ಕಳ ಬಗ್ಗೆ? ಯಾಕೆ ಇಷ್ಟು ಒಂದು ಕಾನ್ಸಂಟ್ರೇಷನ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ಬೇಕಂತಕ್ಕಂಥದ್ದು ಅವ್ನ ವಿಚಾರ ನೋಡಿದಾಗ ಏನು ಅನ್ಸುತ್ತೆ ಅಂತ? ವಿಚಾರ ನೋಡಿದೆ. ಬಟ್ ಅವರು ಪ್ರತಿಯೊಂದು ಮಗು ಬೇಬಿ ಕ್ಲಾಸಿಂದ 5thವರೆಗೂ ಇಂಗ್ಲೀಷ್ ವರ್ಡ್ಸ್ ಮಾತಾಡಲೇಬೇಕು. ಅವ್ರು ಇಲ್ಲಿ ಬೀಸ್ಮಠ ಚೆನ್ನಾಗಿ ಕಲ್ತು ಬಿಟ್ರೆ ಬೇರೆ ಎಲ್ಲೇ ಹಾಕಿದ್ರು ಚೆನ್ನಾಗಿ ಮುಂದಕ್ಕೆ ಹೋಗ್ಬಿಡ್ತಾರಲ್ಲ, ಹಿಂದೆ ಉಳಿಯಲ್ಲ ಮಕ್ಕಳು. ಅದನ್ನೇ ಮೇನ್ ಕಲಿಸ್ರಿ. ಚೆನ್ನಾಗಿ ಏನೇ ಬರಲಿ, ಚಾಕ್ ಮಿಸ್ಸು, ಪ್ರತಿಯೊಂದು ಬುಕ್ಸು ಏನೇ ಬೇಕಂದ್ರೂ ಕೇಳ್ರಿ, ಕೊಡಿಸ್ತೀನಿ. ನಿಮ್ಮ ಹಾರ್ಡ್ ವರ್ಕ್ ಪರ್ಫೆಕ್ಟ್ ಇರಲಿ, ಗೊತ್ತಿಲ್ಲ ಅಂದರೆ ತಿಳಿದು ಮಾಡಿರಿ ಅಂತ ಹೇಳ್ತಾರೆ. ಎಷ್ಟು ವರ್ಷ ಆಯಿತು ಶಾಲೆ ಮಾಡಿ? ಇವಾಗ ಸ್ಟಾರ್ಟ್ ಆಗಿ 5 years ಕಂಪ್ಲೀಟ್ ಸರ್. 5 years. 6 year ರನ್ನಿಂಗ್ ಇದೆ. 5 yearsಲ್ಲಿ ಕೂಡ ಇವತ್ತು ಶಾಲೆ ಪ್ರಾರಂಭ ಮಾಡಿ ಇಷ್ಟು ಜನಕ್ಕೆ ಉದ್ಯೋಗ ಕೊಟ್ಟರೆ, ಆದರೂ ಕೂಡ ಜಯಶ್ರೀ ಅವ್ರ ಕೈಯಲ್ಲಿ ಒಂದು ದಾರ ಬಿಟ್ಟು ಬೇರೆ ಏನೂ ಇಲ್ಲ ಆಭರಣ. ನಿಮ್ಮ ಯಜಮಾನರ ಕೈಯಲ್ಲಿ ಒಂದು ವಾಚ್ ಇಲ್ಲ, ಒಂದು ಆಭರಣ ಇಲ್ಲ. ಏನು ಎಷ್ಟು ಮಟ್ಟಿಗೆ ಸಮಾಧಾನ ಸಿಕ್ತು, ಎಷ್ಟು ಮಟ್ಟಿಗೆ ಗಳಿಸಿದ್ರಿ ಅಂತ? ಪ್ರೀತಿ ಗಳಿಸಿದೀವಲ್ಲ ಸರ್. ದುಡ್ಡದಕ್ಕಿಂತ ಪ್ರೀತಿ ಗಳಿಸಿದ್ದೀವಿ, ಸಾಕು. ಅದಕ್ಕೆ ಇಷ್ಟಪಡ್ತೀವಿ. ನಮಗೆ ದುಡ್ಡೇ ಬೇಕು, ಒಡವೆ ಬೇಕು, ಬಂಗಾರ ಬೇಕು ಅಂತ ಏನಿಲ್ಲ ಸರ್. ಮಕ್ಕಳ ಪ್ರೀತಿ, ಊರ ಮುಖಂಡರು, ಜನತೆ, ಪೇರೆಂಟ್ಸು ಎಲ್ಲರೂ ಅವ್ರ ಪ್ರೀತಿ ಸಾಕು. ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಏನನ್ನಿದ್ರೆ ಹೇಳ್ರಿ ಮೇಡಮ್ ಅಂತಾರೆ. ಮತ್ತು ನಾವು ಆ್ಯನ್ಯುವಲ್ ಡೇ ಫಂಕ್ಷನ್ ಮಾಡ್ತೀವಿ ಸರ್. ಆ ಫಂಕ್ಷನಿಗೆ ಪ್ರತಿಯೊಬ್ಬರು ಭಾಗವಹಿಸ್ತಾರೆ ಸರ್. ಸರ್ ಮೇಡಮ್ ಇಬ್ಬರೇ ಹಾಕ್ತಾರ ಅಂತೇಳಿ ಎಲ್ಲರೂ ಬರ್ತಾರೆ ಸರ್. ಎಲ್ಲರೂ ಅದು ಶಾಮಿಲೆಲ್ಲ ಹಾಕ್ತಾರಲ್ಲ ಸರ್, ಹಾಕೋದು, ಚೇರ್ ಹಾಕೋದು, ಮೇಡಮ್ ಒಬ್ಬರು ಇದ್ದಾರೆ, ಸಾರನ್ನು ಪೇಷಂಟ್ ಬರ್ತಿರ್ತಾವಂತ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸರ್. ದರೋಜಿ ಜನ ಎಲ್ರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು. ಭಾಳ ಹೆಲ್ಪ್ ಮಾಡ್ತಾರೆ ಸರ್. ಸರ್, ನಾವು ಬಡತನ ಕುಟುಂಬದಲ್ಲಿ ಬಂದಿರೋರು. ಹಂಗಂತೇಳಿ ನಾವು ಇದೊಂದು ಶಾಲೆಯನ್ನು ಪ್ರಾರಂಭ ಮಾಡ್ಬೇಕಂತ ಒಂದು ನಮ್ಮ ಶ್ರೀಮತಿಯವ್ರ ಕಡೆಯಿಂದ ಒಂದು ಆಲೋಚನೆ ಬಂತು ಸರ್. ಬಟ್ ಅವರು ಶಿಕ್ಷಕರಾಗಿ ಕೆಲಸ ಮಾಡಿರೋದ್ರಿಂದ ಅವರು ಮನೇಲಿ ಇರ್ತಿದ್ರು. ಬಟ್ ಇವರು ಒಂದು ಶಾಲೆಯನ್ನು ಮಾಡಿಕೊಟ್ರೆ ಈ ಶಾಲೆಯನ್ನು ನಡೆಸ್ಕೊಂಡು ಹೋಗ್ತಾರನ್ನೋ ಒಂದು ನಂಬಿಕೆ ಬಂತು ಸರ್. ಆಮೇಲೆ ನಾನು ಸ್ಕೂಲ್ ಮಾಡೋಕ್ಕಾಗಲ್ಲ ಸರ್. ಈ ನಮ್ಮ ಹೆಣ್ಮಕ್ಳ ಕಡೆಯಿಂದ ನಮಗೆ ತುಂಬ
ಹಾಗಂತೇಳಿ ಇಲ್ಲಿ ಕೆಲಸ ಮಾಡಿಬಿಡ್ರಿ. ಬಟ್ ಮಕ್ಕಳಿಗೆ ಏನು ಬೇಕು ಈ ಶಾಲೆಯಿಂದ ಈ ನಮ್ದು ಇರ್ತಕ್ಕಂಥ ಈ ಪ್ರೀ ಪ್ರೈಮರಿ ಲೋವರ್ ಪ್ರೈಮರಿ ಸ್ಕೂಲಿಂದ ಏನು ಕಲಿಬೇಕು ಅನ್ನೋದನ್ನ ನೀವು ಫೋಕಸ್ ಮಾಡಿರಿ. ನಿಮ್ಗೇನೋ ತೊಂದರೆ ಇದ್ದರೆ ನನಗೆ ಹೇಳ್ರಿ, ಅದಕ್ಕೆ ನಾನು ಸಹಕಾರ ಮಾಡ್ತೀನಿ. ಬಟ್ ಎಷ್ಟೋ ಜನ ಶಿಕ್ಷಣ ಇಲ್ಲದೆ ಬಡ ಮಕ್ಕಳು ಫೇಲ್ ಆಗಿಬಿಡ್ತಾರೆ. ಲೈಫಲ್ಲಿ ಏನು ಮಾಡೋಕ್ಕಾಗಲ್ಲ. ನಾವು ಕಾನ್ವೆಂಟ್ ಸ್ಕೂಲಲ್ಲಿ ನಮ್ಮ ಮಕ್ಕಳು ಸ್ಕೂಲ್ ಓದ್ಸೋಕ್ಕಾಗಲಿಲ್ಲ ಅನ್ನೋರು ನಮ್ಮ ಸ್ಕೂಲಿಗೆ ಬರ್ತಾರಮ್ಮ. ಬಟ್ ಅವ್ರಿಗೆ ನಾವು ಮೋಸ ಮಾಡಬಾರ್ದು. ಇಲ್ಲಿಂದ ಏನು ಬೇಕು ಅದನ್ನು ಕೊಟ್ಟೇ ಕೊಡೋಣ ನಾವು. ನಮ್ಮ ಸ್ಕೂಲಿಂದ ಅವರು ಕಲೀಲೇಬೇಕು. ನಮ್ಮ ಸ್ಕೂಲಿಂದ ಎಜುಕೇಷನ್ಗೆ ಭಾಳ ಪ್ರಿಫರೆನ್ಸ್ ಕೊಡಬೇಕು ಅನ್ನೋ ಒಂದು ನಮ್ಮದು ಉದ್ದೇಶ ಸರ್. ಪ್ರತಿಯೊಬ್ಬ ಬಡ ಮಕ್ಕಳು ಕಾನ್ವೆಂಟ್ ಸ್ಕೂಲಲ್ಲಿ ಓದಿ ಎಂಬುದು ಇರಬೇಕು. ಓದಿ ಅವ್ರು ಏನಾದರೂ ಒಂದು ಜೀವನ ಆಗುತ್ತೆ. ಇಲ್ಲಿಂದ ಕಲ್ತಿರೋ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಬೆಳಿಬೇಕು. ಊರಲ್ಲಿ ಒಳ್ಳೆಯ ಶಿಕ್ಷಣ ಕೊಡಬೇಕೆಂಬುದು ನನ್ನ ಉದ್ದೇಶ ಸರ್. ಏನು ತಮ್ಮ ಶ್ರೀಮತಿಯವರು ಹೇಳಿದ್ರು, ಒಂದಷ್ಟು ಇಲ್ಲಿ ಬೇರೆ ಒಂದು ಜಾಗದಲ್ಲಿ ನಾವು ಶಾಲೆ ನಡೆಸ್ತಾ ಇದ್ದೀವಿ ಅಂತೇಳಿ. ಬಹುಶಃ ಇವತ್ತು ಈ ಶಾಲೆ ಈ ಒಂದು ಈಗಿರ್ತಕ್ಕಂಥ ಶಾಲೆ ಬಗ್ಗೆ ಯಾವ್ಯಾವ ಒಂದು ದೇಣಿ ಕೊಟ್ಟಿದ್ದ ಅಥವಾ ಈ ಜಾಗದ ಬಗ್ಗೆ ಎಷ್ಟು ವರ್ಷದಿಂದ ಮಾಡ್ತಾ ಇರ್ತೀವಿ, ಏನು ಕೊರತೆ ಇದೆ ಮುಂದೆ? ಸರ್ 5 ವರ್ಷದಿಂದ ನಾವು ಇದೇ ಒಂದು ಸ್ಥಳದಲ್ಲಿದ್ದೀವಿ ಸರ್. ಈ ಶಾಲೆ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ ಈ ಊರಿನ ಜನ. ಬಟ್ ಸ್ಥಳದ್ದು ನಮ್ಗೆ ಇದುವರೆಗೆ ನಮಗೆ ಸ್ವಂತ ಸ್ಥಳ ಇಲ್ಲ ಸರ್. ತುಂಬ ತೊಂದರೆ ಇದೆ. ನಮಗೆ ಆದ ಒಂದು ಸ್ವಂತ ಸ್ಥಳವಾದರೆ ನಾವು ಏನಾದರೂ ಇನ್ನೂ ಹೆಚ್ಚಿನ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ಬೋದು. ಆಮೇಲೆ ಇನ್ನೂ ಹೆಚ್ಚಿನ ಸ್ಕೂಲಿಗೆ ಬೇಕಾಗುವಂಥದ್ದು ಸ್ಕೂಲ್ ಬಸ್ ಆಯಿತು, ಆಮೇಲೆ ಶಿಕ್ಷಕರಾಯಿತು, ಆಮೇಲೆ ಕಂಪ್ಯೂಟ್ರು, ಆಮೇಲೆ ಇನ್ನೂ ಶೌಚಾಲಯ ಇನ್ನೂ ಹೆಚ್ಚಾಗಿ ಮಕ್ಕಳಿಗೆ ಏನು ಬೇಕು ಅದೆಲ್ಲ ಮಾಡಬೇಕೆಂಬುದಿದೆ ಸರ್. ನಮಗೆ ಇರೋಕ್ಕೆ ಒಂದು ಸ್ಥಳ ಕೂಡ ಇಲ್ಲ. ತುಂಬ ಕಷ್ಟದಲ್ಲೇ ಮಾಡ್ತಾಯಿದ್ದೀವಿ ಸರ್. ಇದು ಮತ್ತು ಯಾರಾದರೂ ಮುಂದೆ ದೇಣಿಗೆ ಕೊಡ್ತಕ್ಕಂಥ ದಾನಿಗಳು ಯಾರಾದ್ರು ಬಂದರೆ ತುಂಬ ಸಹಕಾರ ಆಗುತ್ತೆ ಅಂತ ನಮ್ಮದು ಒಂದು ಅನಿಸಿಕೆ ಸರ್. ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ಶಾಲೆಯನ್ನು ನಡೆಸಿಕೊಂಡು ಬರೋದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಎಲ್ಲ ಶಿಕ್ಷಣ ಇಲಾಖೆಯವರಿಗೂ ಮತ್ತು ಈ ಊರಿನ ಗುರು ಹಿರಿಯರು ಮತ್ತು ಮಕ್ಕಳ ತಂದೆ ತಾಯಿ ಪೋಷಕರು ಮತ್ತು ಸಹ ಶಿಕ್ಷಕರು ಮತ್ತು ಈ ಶಾಲೆಯ ಸುತ್ತಮುತ್ತಲಿರುವ ಗುರು ಹಿರಿಯರು ಪ್ರತಿಯೊಬ್ಬರು ಶಾಲೆ ನಡೆಸಿಕೊಂಡು ಹೋಗೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಪ್ರತಿಯೊಬ್ಬರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಒಂದು ಈ ಸಮಯದಲ್ಲಿ ಹೇಳಲು ಇಷ್ಟಪಡುತ್ತೇನೆ. ಸಾರ್ ಬರ್ತಿದ್ದಾರೆ, ಈ ತರ ಅಪ್ಪು ಚಾನಲ್ ಇಂದ ಬರ್ತಿದ್ದಾರೆ. ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಹಿಡಿಬಹುದು, ಆದ್ರೆ ಈ ಪವರ್ನ ಹಿಡಿಯಕ್ಕಾಗಲ್ಲ. Everybody step on the beat. Power, stick to the rhythm of the beat. Power, bad man no feel defeat. Hey.